ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ಸೊ ಗಾಯ್ಸ್, ಇವತ್ತು ನಮ್ಮ ಮನೇಲಿ ಯಾರೂ ಇಲ್ಲ. ನನ್ನ ತಂಗಿ ಮತ್ತು ನಮ್ಮ ಮಮ್ಮಿ ನಮ್ಮ ಅತ್ತೆ ಮನೆಗೆ ಹೋಗೋರೆ. ಸೊ ಇವತ್ತು ನಾನು ನಮ್ಮ ಅಪ್ಪ ಇಬ್ಬರೇ, ಎಲ್ಲ ಮನೆಯೆಲ್ಲ ಖಾಲಿ ಖಾಲಿ. ಈಗ ನಾನು ಬ್ರೌನ್ ಬ್ರೆಡ್ ತೊಗೊಂಡು ಮನೆಗೆ ಬಂದೆ. ಬ್ರೌನ್ ಬ್ರೆಡ್ ಖಾಲಿ ಆಗಿಬಿಟ್ಟಿತ್ತು. ಸೊ ಈಗ ಮಧ್ಯಾಹ್ನದು ಲಂಚು ಊಟ ಮೊಸರನ್ನ ಮಾಡ್ದೆ. ಬೆಳಗ್ಗೆ ಓಟ್ಸ್ನ ಅಂಗಡಿಗೆ ತಗೊಂಡೋಗಿದೆ. ಮಧ್ಯಾಹ್ನ ಆಗಲೇ ಫ್ರೂಟ್ ಸಲಾಡು, ವೆಜಿಟೇಬಲ್ ಸಲಾಡ್ ತಿಂದಿದ್ದೀನಿ. ಈಗ ಒಂದು ಸ್ವಲ್ಪ ಮೊಸರನ್ನ ತಿಂದ್ಕೊಂಡು ಪೀನಟ್ ಬಟರ್ ತಿಂದ್ಕೊಂಡು ಪ್ರೀ ವರ್ಕೌಟ್ ಜ್ಯೂಸ್ ಕುಡ್ಕೊಂಡು ಜಿಮ್ಗೆ ಹೋಗಬೇಕು. ಇವತ್ತು ಜಾಸ್ತಿ ಜಿಮ್ಮಲ್ಲೇ ಲಾಗ್ ಮಾಡ್ತೀನಿ. ಏನೇನು ಎಕ್ಸಸೈಸ್ ಮಾಡ್ತೀನಿ ಅಂತ ಇವತ್ತು ತೋರಿಸ್ತೀನಿ ಜಿಮ್ಮಲ್ಲೇ. ಸೊ ಬನ್ನಿ ಫಸ್ಟ್ ಊಟ ಮಾಡೋದ. ಮೊಸರನ್ನ ಮತ್ತು ಪೀನಟ್ ಬಟರ್ನ ರೆಡಿ ಮಾಡ್ಕೊಂಡು ಬಂದಾಯಿತು. ಈಗ ಇದನ್ನು ತಿಂದ್ಕೊಂಡು ಸ್ನಾನ ಮಾಡಿಕೊಂಡು ಮೇಲ್ಗಡೆ ನಮ್ಮ ಮಮ್ಮಿ ಬಟ್ಟೆ ಒಣಗಾಕೈತಂತೆ ಫೋನ್ ಮಾಡಿತ್ತು. ಬಟ್ಟೆ ಒಣಗಾಕಿರೋದನ್ನೆಲ್ಲ ಎತ್ಕೊಬಂದು ಮನೆಗೆ ಇಟ್ಬಿಟ್ಟು ರೆಡಿಯಾಗಿ ಪ್ರೀ ವರ್ಕೌಟ್ ಜ್ಯೂಸ್ ಕುಡ್ಕೊಂಡು ರೆಡಿಯಾಗಿ ಜಿಮ್ಗೆ ಹೋಗ್ಬೇಕು. ಇನ್ನೂ ತುಂಬ ಕೆಲಸ ಐತೆ, ಟೈಮ್ ಬೇರೆ ಐತೆ. ಸೊ ಬನ್ನಿ ಫಸ್ಟ್ ಇವಾಗ ಊಟ ಎಲ್ಲ ಮುಗಿಸ್ಬಿಡೋದ. ಗೈಸ್, ಈಗ ಸ್ನಾನ ಮಾಡಿಕೊಂಡು ಟೆರೆಸ್ ಮೇಲೆ ಹೋಗ್ತಾಯಿದ್ದೀನಿ. ಟೆರೆಸ್ ಮೇಲೆ ಬಂದೆ ತುಂಬ ದಿನ ಆಗ್ಬಿಟ್ಟಿತ್ತು. ನಮ್ಮ ಮಮ್ಮಿ ಎಲ್ಲ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟೈತೆ, ಕಾಣಿಸ್ತಾಯಿರೋ ಬಟ್ಟೆ ಎಲ್ಲ ಇವಾಗ ಎತ್ಕೊಂಡು ಕೆಳಗಡೆ ಹೋಗ್ಬೇಕು. ಅವೆಲ್ಲ ಟೈಮ್ ಹೋಗ್ಬಿಟ್ಟೈತೆ, ಪ್ರೀ ವರ್ಕೌಟ್ ಜ್ಯೂಸ್ ಬೇರೆ ಕುಡಿಬೇಕು. ಸೊ ಬನ್ನಿ ಫಸ್ಟು ಕೆಳಗಡೆ ಹೋಗವ. ಬಟ್ಟೆ ಎಲ್ಲ ತೊಗೊಂಡು ಮಡಗೈತು. ಈಗ ಬ್ಲ್ಯಾಕ್ ಕಾಫಿ ಬಿಸಿಲಿಟ್ಟಿದ್ದೀನಿ. ಈಗ ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಇದು ಜಿಂಜರ್ ಜ್ಯೂಸ್ ಬೇರೆ ಮಾಡ್ಕೋಬೇಕು. ಸೊ ಇವಾಗ ಜಿಂಜರ್ ಜ್ಯೂಸ್ ಮಾಡ್ಕೊಂಡು ಬ್ಲ್ಯಾಕ್ ಕಾಫಿ ಬನಾನ ತಿಂದ್ಕೊಂಡು ಅಪ್ಪರ್ ಹಾಕೊಂಡು ಜಿಮ್ಗೆ ಹೋಗಿ ಸಿಗ್ತೀನಿ ಗೈಸ್. ಟೈಮ್ ಆಗ್ಬಿಟ್ಟೈತೆ ಆಗಲೇ. ಈಗ ರೆಡಿಯಾಗಾಯಿತು. ಪ್ರೀ ವರ್ಕೌಟ್ ಜ್ಯೂಸ್ ತಗೊಂಡು ಜಿಮ್ಗೆ ಹೋಗ್ತಾಯಿದ್ದೀನಿ ಗೈಸ್. ಈಗ ಜಿಮ್ಗೆ ಬಂದಾಯಿತು. ಇವತ್ತು ಎಕ್ಸಸೈಸ್ ಬಂದು ಬ್ಯಾಕು ಮತ್ತು ಬೈಸಿಪ್ಸು. ಫಸ್ಟು ಬ್ಯಾಕು, ನೆಕ್ಸ್ಟು ಬೈಸಿಪ್ಸ್ ಮಾಡ್ತೀವಿ. ಗಾಯ್ಸ್, ಈಗ ಜಿಮ್ಮಿಂದ ಮನೆಗೆ ಬಂದಾಯಿತು. ಯಾರು ಇಲ್ದಿರೋ ಕಾರಣ ಒಂದು ಸ್ವಲ್ಪ ಮುಖ ತೊಳ್ಕೊಂಡು ಫ್ರೆಶ್ ಆಗಿಬಿಟ್ಟು ಇವತ್ತು ನಾನೇ ಓಟ್ಸ್ ಬನಾನಾ ಮಿಲ್ಕ್ ಶೇಕ್ನ ಮಾಡ್ಕೋಬೇಕು. ಸೊ ಬನ್ನಿ ಫಸ್ಟ್ ಮುಖ ತೊಳ್ಕೊಂಡು ಫ್ರೆಶ್ ಆಗೋದ. ಗಾಯ್ಸ್, ಆದರೂ ಮನೆಯವ್ರು ಇಲ್ಲ ಅಂದರೆ ಎಷ್ಟು ಹಿಂಸೆ ನೋಡಿ. ನಮ್ಮ ಕೆಲಸ ಎಲ್ಲ ನಾವೇ ಮಾಡ್ಕೋಬೇಕು. ಎಲ್ಲ ಹಾಕೊಳ್ಬೇಕು. ಮೈ ಗಾಡ್, ತುಂಬ ಕಷ್ಟ. ನೀರೆಲ್ಲ ಚೆಲ್ಲೋಯ್ತು. ಅಯ್ಯೋ, ನೀರೆಲ್ಲ ಫುಲ್ ಚೆಲ್ಲೋಯ್ತು. ನಮಗೆ ಇದ್ದೇ ಈಗ ಓದಿ ಬೈತಿದ್ದ, ತುಂಬ ಬೈತಾಯಿತ್ತು. ಈಗ ಕಾರಣ ಮಮ್ಮಿ ಇಲ್ಲೇ ಇರೋ ಕಾರಣ ಬೈಯೆಲ್ಲ ಯಾರಿದೆ, ನಮ್ಮದೇ ಬೈ. ಬನಾನಾ ಮಿಲ್ಕ್ ಶೇಕ್ ಇಸ್ ರೆಡಿ ಗಾಯ್ಸ್. ಎಲ್ಲ ಮಾಡ್ಬಿಟ್ಟು ಸಿಗ್ತೀನಿ. ಟೈಮ್ ಇಲ್ಲ ಈಗ ಒಂದು ಸ್ವಲ್ಪ. ಗಾಯ್ಸ್, ಈಗ ಬನಾನಾ ಮಿಲ್ಕ್ ಶೇಕ್ನ ನಾನೇ ಆಡ್ಸ್ಕೊಂಡು ಕುಡ್ದಾಯ್ತು. ಈಗ ಇವತ್ತು ಗುರುವಾರ ಆಗಿರೋ ಕಾರಣ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಪ್ರತಿ ಗುರುವಾರನೂ ಹೋಗ್ತೀನಿ ಅಂತ ಹೇಳಿದೆ. ಸೊ ಇವತ್ತು ಗುರುವಾರ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಬೇಕು. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ.
ಇವಾಗ ಅಂಗಡಿಯಿಂದ ಮನೆಗೆ ಬಂದಾಯಿತು. ಇವತ್ತು ನಮ್ಮ ಮನೇಲಿ ನಮ್ಮ ಮಮ್ಮಿ ಮತ್ತು ನನ್ನ ತಂಗಿ ಇಲ್ಲ, ಬ್ಯಾಂಗ್ಳೂರಿಗೆ ಹೋಗೋರೆ ನಮ್ಮ ಅತ್ತೆ ಮನೆಗೆ. ಸೊ ಅದಕ್ಕೇ ನಾನು ನಮ್ಮ ಅಪ್ಪ ಇಬ್ಬರೇ ಇವತ್ತು, ಅದಕ್ಕೇ ಇಬ್ಬರೇ ಊಟ ಮಾಡ್ತಾಯಿದ್ದೀವಿ. ಇವತ್ತಿನ ಊಟ ಬಂದು ರಾಗಿ ಮುದ್ದೆ, ಉಪ್ಸಾರು, ಹಾಗೆ ಲಾಸ್ಟಲ್ಲಿ ಮಜ್ಜಿಗೆ ಊಟ ಮಾಡಿಬಿಟ್ಟು ವಾಕ್ ಮಾಡೋದು. ಊಟ ಎಲ್ಲ ಮಾಡಾಯಿತು. ಈಗ ನಾಳೆ ಮಾರ್ನಿಂಗ್ಗೆ ಮನೇಲಿ ಯಾರು ಇಲ್ಲದೆ ಇರೋ ಕಾರಣ ಸ್ವಲ್ಪ ಓಟ್ಸ್ನ ಉನಿ ಹಾಕಬೇಕು. ಸೊ ಅದಕ್ಕೆ ಬನ್ನಿ, ಮಾರ್ನಿಂಗ್ ಬೆಳಗ್ಗೆ ತಿಂಡಿ ಅದೇನೆ, ಓಟ್ಸು, ಡ್ರೈ ಫ್ರೂಟ್ಸು ಎಲ್ಲ ಹಾಕೊಳ್ಳೋದ. ಹಾಲು ಒಳಗೆ ಐತೆ, ಹನಿ. ಗಾಯ್ಸ್, ಈಗ ಡ್ರೈ ಫ್ರೂಟ್ಸು, ಚಿಯಾ ಸೀಡ್ಸು, ಹನಿ, ಹಾಗೆ ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕೊಂಡಿದ್ದು, ಹಾಲು, ಓಟ್ಸು ಎಲ್ಲ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಉನಿ ಹಾಕ್ಬಿಟ್ಟು ಮಡಗ್ಬಿಡೋದ ಮಾರ್ನಿಂಗ್ಗೆ. ಓಟ್ಸ್ ಎಲ್ಲ ಉನಿ ಹಾಕಾಯಿತು. ಇವತ್ತಿನ ಲಾಗು ಬರೀ 4 ನಿಮಿಷ 5 ನಿಮಿಷ ಇರುತ್ತೆ ಅನ್ಕೋತೀನಿ ಅಷ್ಟೇ. ಯಾಕಂದರೆ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ನನ್ನ ತಂಗಿ ನಮ್ಮ ಮಮ್ಮಿ ಇಬ್ಬರೂ ಇಲ್ಲ, ಊರಿಗೆ ಹೊಟ್ಟೋಗ್ಬಿಟ್ಟವ್ರೆ. ಅವ್ರು ಬರೋದು ಇನ್ನೂ 2 ಡೇಸ್ ಆಗುತ್ತೆ ಬೆಂಗಳೂರಿಂದ. ಸೊ ಅಲ್ಲಿವರೆಗೂ ನಾನೇ ಎಂಟರ್ಟೈನ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಡೈಲಿ ಲಾಗ್ನ ಹಾಕ್ತಾ ಇರ್ತೀನಿ. ಏನೇನು ಡೈಲಿ ಹಾಕಿದ್ನೇ ಹಾಕ್ತೀನಿ ಅಂತ ಬೇಜಾರು ಮಾಡ್ಕೊಬಿಡಿ, ಯಾಕಂದರೆ ಮಾಡ್ತಿರೋದೇ ಡೈಲಿ ಲಾಗು. ನಾನು ಏನು ಮಾಡ್ತೀನಿ ಅದನ್ನೇ ಹಾಕ್ತಿರೋದು. ಸೊ ಅದಕ್ಕೆ ಎಕ್ಸ್ಟ್ರಾ ಕಂಟೆಂಟ್ ಕೊಡಬೇಕು ಅಂತ ಆಸೆ ನನಗೂ. ಮಂಡೆಯಿಂದ ಹೊಸ ಕಂಟೆಂಟ್ಗಳ್ನ ಕೊಡ್ತೀನಿ, ಹೊಸ ಚಾಲೆಂಜ್ಗಳನ್ನ ಮಾಡ್ತೀವಿ ನಾನು ನನ್ನ ತಂಗಿ. ನೋಡಿ, ಸಪೋರ್ಟ್ ಮಾಡಿ ಗಾಯ್ಸ್, ಮಿಸ್ ಮಾಡಬೇಡಿ. ಒಂದು ಸ್ವಲ್ಪ ಇವತ್ತಿನ ಲಾಗ್ನ ಮಜ್ಜಿಗೆ ಕುಟ್ಕೊಂಡು ಎಂಡ್ ಮಾಡ್ತಾ ಇದ್ದೀನಿ. ಈ ಲಾಗ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಗಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್. ಸಿಗುವ ನೆಕ್ಸ್ಟ್ ಲಾಗಲ್ಲಿ. ಬಾಯ್ ಬಾಯ್.